ಇನ್ ಗೋವಿಂದ ಅವ್ರ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ನಿಮ್ಗೂ ಏನ್ ಲಿಂಕ್ ಅಂತ? ಲಿಂಕ್ ಏನಿಲ್ಲ, ನಮ್ಮ ಅಪೋಸಿಟ್ ಹೋದ ಅಷ್ಟೇ. ನಮ್ಮ ಅಪೋಸಿಟ್ ಯಾರು ಹೊಡೆದ್ರು ನಮ್ ಟೀಮ್ ನಮ್ ಪಡೆ ಹೊಡಿತು ಅಷ್ಟೇ. ಅದ್ರಲ್ಲಿ ನೀವಿದ್ರಾ? ಇಲ್ಲ, ನಮ್ ಗ್ಯಾಂಗ್ ಹೊಡೆದಿದ್ದು. ನಿಮ್ ಗ್ಯಾಂಗ್ ಹೊಡೆದಿದ್ದು? ನಮ್ ಗ್ಯಾಂಗ್ ಹೊಡೆದಿದ್ದು. ಬಟ್ ನಿಮ್ಮನ್ನು ಫಿಟ್ ಮಾಡಿದ್ರ? ಇಲ್ಲ, ನಮ್ ಕೇಸಲ್ಲಿ ಫಿಟ್ ಮಾಡೋ ತರ ಇದ್ರು. ನಾವು ಅದ್ರಲ್ಲಿ ಇಲ್ಲ ಅಂತ ಗೊತ್ತಾಯ್ತು, ನಮ್ಮನ್ನ ಇದ್ ಮಾಡಿದ್ರು. ಆಕ್ಚುಲಿ ನಾವು ಸೈಡ್ ಬಂದ್ಬಿಟ್ಟಿದ್ದು, ಡಿಪಾರ್ಟ್ಮೆಂಟ್ಗೆ ಹೇಳ್ಕೊಂಡು ಯಾವ್ದಕ್ಕೂ ಇಲ್ಲ, ನಾವು ನಮ್ ಪಾಡಿಗೆ ನಾವ್ ಇದೀವಿ ಅನ್ನೋದನ್ನ ಹೇಳ್ಕೊಂಡ್ ಬಂದ್ ಸೈಡ್ಗೆ ಬಂದ್ಬಿಟ್ಟಿದ್ದು. ಯಾವಾಗ ತಮ್ಮಯ್ಯ ಮಚ್ಚ ಮಲ್ರಾದ ಮ್ಯಾಮ್, ಅಲ್ಲಿಂದ ನಾವು ಹಿಂದೆ ಬರಕ್ ಸ್ಟಾರ್ಟ್ ಮಾಡ್ಬಿಟ್ಟು ಅವರೇ ಇಲ್ದಿದ್ಮೇಲೆ ಇನ್ನೇನಿಕ್ಕೆ ಭಯನೂ ಶುರುವಾಯ್ತು. ಆಮೇಲೆ ಬೇಡ ಅನಿಸ್ತು ನಮ್ಗೂನು. ಅವರೇ ಇಲ್ದಿದ್ಮೇಲೆ ನಾವು ಇನ್ಯಾರು ಖುಷಿಗೋಸ್ಕರ ನಾವು ಮಾಡ್ಬೇಕು ಅನ್ನೋದು ಅನ್ಸ್ತು. ಆಮೇಲೆ ಮುಂದೆ ಇದ್ದವರು ಅದನ್ನ ಮುಂದುವರ್ಸ್ಕೊಂಡು ಹೋದ್ರು. ಮಾರೇನಹಳ್ಳಿ ಜಗ, ಜಾನಿ, ತಮ್ಮದಿರು, ಅವ್ರ ಅಕ್ಕನ ಮಕ್ಕಳು, ಇವ್ರು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು. ಅದನ್ನ ಆ ಕಂಟಿನ್ಯೂ ಮಾಡಿದಕ್ಕೇನೆ ಗೋವಿಂದ ಮಲ್ರಾಗಿದ್ದು. ಜೇಡ್ರಲ್ಲಿ ಕೃಷ್ಣಪ್ಪ ಅವ್ರ ಬಗ್ಗೆ ಮಾತಾಡ್ತಿದ್ರಿ, ನಿಮ್ಮ ಅಪೋಸಿಟ್ ಟೀಮ್ ಆಗ್ಬಿಟ್ರು ಅವರು ಅಂತ ಹೇಳ್ಬಿಟ್ಟು. ಅವ್ರ ಗೋವಿಂದ ನಾವು ನಮ್ಮ ಅಪೋಸಿಟ್ ಇತ್ತಲ್ಲ, ಇವ್ರಿಗೆಲ್ಲ ಗಾಡ್ ಫಾದರ್ ಅವರೇನೆ ಇದ್ದಿದ್ದು. ಒಳಗಡೆ ನಮ್ಗೆ ಅಟ್ಯಾಕ್ ಮಾಡಿಸಿದ್ರು. ಆಮೇಲೆ ಕೃಷ್ಣಪ್ಪ ಬಂದು ಹಳೆ ಜೈಲಲ್ಲಿ ಕೃಷ್ಣಪ್ಪ ಬಂದು 2 ದಿವಸ ಇದ್ಬಿಟ್ಟು 3ನೇ ದಿವಸಕ್ಕೇನೆ ಮೈಸೂರು ಜೈಲಿಗೆ ಹೋಗಿದ್ದಷ್ಟೇ. ನಮ್ ತಮ್ಮಯ್ಯ ಮಲ್ರು ಎಲ್ಲ ಪ್ಲಾನಿಂಗ್ ಅಲ್ಲೇ ಬಂದಿದ್ದು ಅವರೆಲ್ಲ. ಹೆಂಗೆ ತಮ್ಮಯ್ಯವ್ರ ಮರ್ಡ್ರ್ ಹೆಂಗಾಯ್ತು? ಅವರು ಲಗ್ನ ಪತ್ರಿಕೆ ಹಚ್ತಾ ಇದ್ರು. ಮದ್ವೆ ಇತ್ತು ಇನ್ನೊಂದು ವಾರದಲ್ಲಿ, ಮದ್ವೆ ಇತ್ತು ಇನ್ನೊಂದು ವಾರದಲ್ಲಿ ಮಂಗ್ಳೂರಲ್ಲಿ ಮದ್ವೆ. ಎಲ್ಲಾರ್ಗು ಲಘು ಪತ್ರಿಕೆ ಹಚ್ತಾ ಇದ್ರು. ಜಾಸ್ತಿ ಗ್ಯಾಂಗ್ ಇರ್ಲಿಲ್ಲ, ಎಲ್ಲಾರನು ದೂರ ಮಾಡ್ಕೊಂಡ್ಬಿಟ್ಟಿದ್ರು. ನನ್ ಮದ್ವೆ ಎಲ್ಲಾನು ಬಿಟ್ಬಿಡ್ತೀನಿ ಅಂತ. ಇಲ್ಲಿ ಇದು ಅತ್ತಿಗುಪ್ಪೆ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅಲ್ಲೇ ಮಲ್ರಾಗಿದ್ದು. ಅಲ್ಲಿ ರಾಜ್ಕುಮಾರ್ ನಾಯ್ಡು ಅಂತಿದ್ದ, ಅವನ್ ಮನೆಗೆ ಲಘು ಪತ್ರಿಕೆ ಕೊಡಕ್ ಬಂದಾಗ ಅಟ್ಯಾಕ್ ಮಾಡಿ ಮಲ್ರು ಮಾಡಿದ್ದು. ನಾವೆಲ್ಲ ಒಳಗಡೆ ಇದ್ದು ಅವಾಗ. ಅಲ್ಲ ಅವ್ರು ಈಗ ಅವ್ರೊಬ್ರೇ ಹೋಗಿದ್ರ, ಅವ್ರ ಗ್ಯಾಂಗ್ ಜೊತೆಗೆ ಹೋಗಿದ್ರ? 4-5 ಜನ ಹೋಗಿದ್ರು. ಇವರು ಜಾಸ್ತಿ ಬಂದಿದ್ರು. ಲಘು ಪತ್ರಿಕೆ ಅಂದ್ರೆ 4-5 ಜನ ಒಂದ್ ಕಾರಲ್ಲಿ ಹೋಗಿದ್ರು. ಮಾಮೂಲಿ ಒಂದ್ ಸೆಂಟ್ರ್ ಕಾರಲ್ಲಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ಬೇಕಾರೆ 2 ಆಟೋ ಒಂದ್ ಕಾರಲ್ಲಿ ಅಟ್ಯಾಕ್ ಮಾಡಿ ಹೊಡೆದಾಕಿದ್ರು. ನೀವಾಗ ಒಳಗಡೆ ಜೈಲಲ್ಲಿ ಒಳಗಡೆ ಇದ್ರಿ? ನಾವು ಅರುಣನ್ ಕೇಸಲ್ಲಿ ಒಳಗಡೆ ಇದ್ದ. ಕರೆಕ್ಟ್ ಆಗಿ 1 ವರ್ಷಕ್ಕೆ ಕೊಡಿದ್ರು. 2000 ಅಲ್ಲಿ ಅರುಣ ಮಲ್ರಾಗಿದ್ದು, 2001ಗೆ ತಮ್ಮಯ್ಯ ಮಲ್ರಾಗಿದ್ದು. ನೀವ್ ಅರುಣ ಕೇಸ್ ಹೊರಗಡೆ ಬಂದು ಯಾರು ತಮ್ಮಯ್ಯವ್ರು ಹೊಡೆದ್ರೆ ಅವ್ರ ಮೇಲೆ ಸೇಡ್ ತೀರ್ಸ್ಕೊಂಡ್ರ? ನಾವು ರನ್ನಿಂಗ್ ಅಲ್ಲಿ ಇದ್ದು, ಯಾರು ಹೊಡಿಬೇಕು ಅಂತ ನಾವು ಗೋಪಾಲಯ್ಯನೆಲ್ಲ ತಕೊಂಡೋದು. ಗೋಪಾಲಯ್ಯನೆಲ್ಲ ಬಿಡ್ಲಿಲ್ಲ ನಾವು. ಕೌನ್ಸಿಲರ್ ಆಗಿದ್ದ ಅವನು. ಅವನು ನಮ್ ತಮ್ಮಯ್ಯನ ಕೇಸಲ್ಲಿ ನೀನ್ ಭಾಗಿಯಾಗಿದ್ಯಾ ಅಂತ ಅವ್ರನ್ನು ಬಿಡ್ಲಿಲ್ಲ. ಅವ್ರ ತಮ್ಮದಿರ್ನೆಲ್ಲ ಅಟ್ಯಾಕ್ ಆಗಿದ್ರು. ಸುಮ್ನೆ ಯಾರನ್ನು ಅಟ್ಯಾಕ್ ಮಾಡಕ್ ಆಗಲ್ಲ. ನಿಮ್ ಪಾಡಿಗೆ ನೀವು ಇದ್ದೀರಾ ಅಂದ್ರೆ ನಿಮ್ ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದೆ ಅಂತ ಮಾಡಕ್ ಆಗಲ್ಲ. ನಿಮ್ದೇನ ಒಂದ್ ಬಂದಿದ್ರೇನೆ, ನಮ್ ಕಿವಿಗ್ ಬಿದ್ದಿದ್ರೇನೆ ನಾವ್ ಇದ್ ಮಾಡಕ್ ಆಗೋದು. ಹಂಗೆ ಇವ್ರನ್ನೆಲ್ಲ ಒಂದ್ ಅಟ್ಯಾಕ್ ಮಾಡಿ, ನಮ್ ಗ್ಯಾಂಗೇ ದೊಡ್ಡದಿತ್ತು, ಎಲ್ಲಾ ಕಡೆನೂ ಇದ್ರು. ಇಡೀ ಯಲಹಂಕ, ಸಾಕಾರ ನಗರ, ಹೆಗಡೆ ನಗರ, ನಮ್ ತಿಮ್ಮೇನಹಳ್ಳಿ, ಮಾರೇನಹಳ್ಳಿ ಎಲ್ಲ ಗ್ಯಾಂಗ್ ಇದ್ರಲ್ಲ. ಇವ್ರಿಗೆ ಯಾರು ಸಂಬಂಧಪಟ್ಟವ್ರು. ಅವಾಗಿಂದಾನೇ ಜಡಹಳ್ಳಿ ಕೃಷ್ಣಪ್ಪನ್ಗೆ ಓಡಾಡಿದೀವಿ ನಾವು ಹೊಡಿಯಕ್ಕೆ ಅಂತ. ಜಡಹಳ್ಳಿ ಕೃಷ್ಣಪ್ಪನ್ನೇ ಹೊಡೆದ್ ಬಿಡೋಣ ಅಂದ್ಬಿಟ್ಟೆ ಓಡಾಡಿದೀವಿ. ಆಮೇಲೆ ಅವನ್ದೇನಿಲ್ಲ ಇದ್ರಲ್ಲಿ ಕೈವಾಡ ನಾಯ್ಡು ಅನ್ನೊಂದು ಇರೋದು ಅಂತ ಗೊತ್ತಾದ್ಮೇಲೆ ನಾಯ್ಡುಗುನು ರೌಂಡ್ಸ್ ಮಾಡಿದೀವಿ ನಾವು, ಬಿಡ್ಲಿಲ್ಲ ನಾಯ್ಡುಗೆಲ್ಲ. ಅವಾಗೆಲ್ಲ ಇವ್ರು ಸಿಕ್ತಿದ್ದು. ಆಕ್ಚುಲಿ ಸೂರಿ ಟೋನಿ ಮಲ್ರಾಬೇಕಾದ್ರೆ ಗೋಪಾಲಯ್ಯ ಮಲ್ರಾಬೇಕಾಯ್ತಲ್ಲ. ಯಾರು ಸೂರಿ ಟೋನಿ ಅಂದ್ರೆ? ಸೂರಿ ಟೋನಿ ನಮ್ಮ ಗೋವಿಂದನ್ ಟೀಮ್ ಅಲ್ಲಿ ಇದ್ದವನು. ಸೂರಿ ಟೋನಿ ಅಂತ ಡಬಲ್ ಮಲ್ರಾಯ್ತು ಸಿರ್ಕಿ ಅಪಾರ್ಟ್ಮೆಂಟ್ಸ್ ಹತ್ರ. ಆ ಸಿರ್ಕಿ ಅಪಾರ್ಟ್ಮೆಂಟ್ಸ್ ಹತ್ರ ಆಕ್ಚುಲಿ ಗೋಪಾಲಯ್ಯ ಅಲ್ಲಿ ಬಂದವನೇ ಅಂತ ನಾವು ಅಟ್ಯಾಕ್ ಮಾಡಿದ್ದು. ಅಂದ್ರೆ ಸಂಪೂರ್ಣವಾಗಿ ನಮ್ಮ ಆಪೋಸಿಟ್ ಜೊತೆ ಕೈ ಜೋಡಿಸ್ಬಿಟ್ಟಿದ್ರು ಗೋಪಾಲಯ್ಯ ಎಲ್ಲ ಸೇರ್ಕೊಂಡು. ಅವನೇ ಹೊಡೆದ್ಬಿಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದು. ನೋಡಿದ್ರೆ ಗೋಪಾಲಯ್ಯ ಬಂದಿಲ್ಲ, ಅಲ್ಲಿ ಸೂರಿ ಟೋನಿ ಬಂದಿದ್ದು. ಸೂರಿ ಟೋನಿನ ಅಟ್ಯಾಕ್ ಮಾಡಿದ್ ಬೆತ್ಗುಂಡ ಎಲ್ಲ ಸೇರ್ಕೊಂಡು. ಕೊರಂಗು ಕೃಷ್ಣ ಅವರು ನಿಮ್ಮ ಇದೆಲ್ಲ ನಮ್ ಗ್ಯಾಂಗ್, ಇದೆಲ್ಲ ನಮ್ ಗ್ಯಾಂಗ್ ಸೇರ್ತದೆ. ಅವ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಅಂದ್ರೆ ಹೆಂಗ ಕೊರಂಗು ಕೃಷ್ಣ? ಕೊರಂಗು ಕೃಷ್ಣ ಹೇಳ್ಬೇಕು ಅಂದ್ರೆ ನಮ್ ಬಾಸ್ಗೆಲ್ಲ ಅವ್ರ ಬಾಸು. ತಮ್ಮಯ್ಯ ಮಚ್ಚಂಗೆಲ್ಲ ಅವ್ರ ಬಾಸು. ಮಲ್ಲೇಶ್ವರಂ ಎಲ್ಲ ಇದ್ದಿದ್ದಲ್ವಾ, ಅವರು ಕೋಣಂಪುರ ಇದ್ದಿದ್ದು. ನೋಡ್ಕೊಂಡೆ ನಾವು ಚೈಲ್ಡ್ಹುಡ್ ಇಂದಾನು ನೋಡ್ಕೊಂಡೆ ಬಂದಿದ್ದು. ಭಯಂಕರ ಕೊರಂಗು ಕೃಷ್ಣ ಅಂದ್ರೆ ಹೇಳ್ಬೇಕು ಅಂದ್ರೆ ಆ ಟೈಮ್ಗೆನೆ ಜಡಹಳ್ಳಿ ಕೃಷ್ಣಪ್ಪನ ಏರಿಯಾಗ ಹೋಗ್ಬಿಟ್ಟು ಬಾಂಬ್ ಹಾಕ್ತವ್ರು ಅವರೆಲ್ಲ. ಕಾಲೇಜ್ ಮೇಲೆ ಒಟ್ಟಿಗೆ ಹೋಗ್ಬಿಟ್ಟು ಅವ್ರದ್ದೆಲ್ಲ ಟೀಮ್. ಅವರು ಮಾರ್ಗದರ್ಶನದಲ್ಲಿ ಬೆಳೆದಂತವ್ರೆ ತಮ್ಮಯ್ಯ ಮಚ್ಚ, ಹಿಂಗೆ ಆ ಟೀಮ್. ಹೇಳ್ಬೇಕಂದ್ರೆ ಮೈನ್ ಬಿಗ್ ಬಾಸ್ ಕೊರಂಗು. ಎಸ್. ಈ ಶಿವಾಜಿನಗರ ಡಾನ್ ಒಬ್ರು ಇದ್ರಲ್ಲ, ತನ್ವೀರು, ಇಸ್ತ್ಯಾಕು, ಇವರೆಲ್ಲ ಅವರು ಮುಸ್ಲಿಮ್ಸ್ಗೂ ನಮಗೂ ಅದು ಸಂಬಂಧ ಇಲ್ಲ. ಯಾಕಂದ್ರೆ ನಾವು ಏನಾಗೋದು ಅಂದ್ರೆ ಇದು ಫೀಲ್ಡ್ ಅಲ್ಲಿ ಜಾತಿ ತರಬಾರ್ದು ಅಂತ ಇರ್ತಾ ಇದ್ದೋ ನಾವು. ನೋಡಪ್ಪ ನೀವು ಮುಸ್ಲಿಮ್ಸು, ನಿಮ್ ಗ್ಯಾಂಗು ನಮ್ ಗ್ಯಾಂಗು ಯಾಕೆ ಇದ್ ಮಾಡ್ತೀರಾ ಅಂತ. ಅದೇ ಅವ್ರ ಶಿವಾಜಿನಗರ ಗ್ಯಾಂಗ್ ಶಿವಾಜಿನಗರಕ್ಕೆ ಸೀಮಿತ ಆಯ್ತು. ಅಂದ್ರೆ ಮುಸ್ಲಿಮ್ಸ್ಗೆ ಸಂಬಂಧಪಟ್ಟಿದ್ದು. ನಮ್ಮ ಪರಿಚಯ ಇದ್ರು ಅಷ್ಟೇ ರೌಡಿಗಳು ಅವರು.
ರೌಡಿಗಳಾಗಿ ಪರಿಚಯ ಇದ್ರು ಅಷ್ಟೇ. ಅರೆ ಅವ್ರ ಜೊತೆ ನಾವು ಕೇಸ್ ಮಾಡೋದಾಗ್ಲಿ, ಅವ್ರು ನಮ್ ಜೊತೆ ಕೇಸ್ ಮಾಡಿದ್ದು ಯಾವ್ದು ಇಲ್ಲ. ಈಗ ಬಸವನು ಇದ್ರು ನಾವು ಒಳಗಡೆ ಇದ್ದ. ಬಲರಾಮ ಮಡ್ರಾದ್ರಲ್ಲ ಜೈಲಲ್ಲಿ, ಅವಾಗೆಲ್ಲ ಒಳಗಡೆನೆ ಇದ್ವು ನಾವು. ಬಲರಾಮ ಮಾಡ್ದ ಯಾರು ಅಂತಾನು ಗೊತ್ತು ನಮ್ಗೆ. ಕುಮಾರ ಸರ್ ಜೈಲಲ್ಲಿ ಇಟ್ಕೊಂಡೆ ಮರ್ಡರ್ ಆಗ್ಬಿಡ್ತಿತ್ತ. ಅದೇ ಹಿಸ್ಟ್ರಿ ಫಸ್ಟ್. ನಾವು ಹೆಂಗದು ಬಲರಾಮ ಮರ್ಡರ್ ಬಗ್ಗೆ ಹೇಳೋದಾದ್ರೆ, ಇವರು ಬಲರಾಮನ್ ಮರ್ಡರ್ ಆಗೋದು ಅಂದ್ರೆ ಬಲರಾಮ ಎಲ್ಲ ಹೊರಗಡೆ ಬಂದಿದ್ರು. ಈ ಕೊರಂಗು ಕೃಷ್ಣ ಇಂಟ್ರಿ ಹೋದಾಗ ಬಲರಾಮನು ಇಂಟ್ರಿಗೆ ಹೋಗೋನೆ, ಅಲ್ಲಿ ಕ್ಲಾಶ್ ಆಗೈತೆ. ಅಂದ್ರೆ ನಮ್ಗೆ ಹಳೆ ಜೈಲ್ ಇದೆಯಲ್ಲ ಗಾಂಧಿನಗರದ ಹಳೆ ಜೈಲಿ ಇಷ್ಟೇ ಇದ್ದಿದ್ದು. ಒಂದು 8 ಅಡಿಗೆ ಒಂದು 10 ಅಡಿ ಅಷ್ಟೇ ಎಂಟ್ರಿ ರೂಮ್ ಇದ್ದಿದ್ದು. ಫ್ರೀಡಂ ಪಾರ್ಕ್ ಇದೆಯಲ್ಲ, ಅದೇ ಜೈಲ್ ನಮ್ಗೆ ಫಸ್ಟ್ ಅಲ್ಲೇ ಹೊಡೆದಿದ್ ನಾವು. ಅಲ್ಲಿ ಇದ್ದಿದ್ದೆ ನಿಮ್ಗೆ 8 ಕತ್ತು. ಇಷ್ಟರಲ್ಲೇ ನೀವು ಒಂದು 10 ಜನ ಎಂಟ್ರಿ. ಯಾರನ್ನ ದುಡ್ಡು ಕೊಟ್ರೆ ಮೈನ್ ಅವ್ರು ಇದ್ರು ಅಂದ್ರೆ ಇನ್ ಯಾರನ್ನು ಬಿಡ್ತಾ ಇರ್ಲಿಲ್ಲ. ಆಗ ಕೊರಂಗು ಕೃಷ್ಣನ್ಗೂ ಬಲರಾಮನ್ಗೂ ಒಳಗಡೆ ಕ್ಲಾಶ್ ಆಯ್ತು ಎಂಟ್ರಿ ಮಾತಾಡ್ಸೋದ್ರಲ್ಲಿ. ಕೈ ಟಚ್ ಆಗಿ ಎತ್ತ ಆ ಕಡೆ ಅಂತ ಹಿಂಗೆ ಮಾತು ಜೈಲ್ ಒಳಗಡೆ ಮರ್ಡರ್ ಆಗೋಗ್ಬಿಡ್ತಾ. ಅವಾಗ ಅಮ್ಮನ್ ಏನೋ ನೋಡ್ಕೊಂತೀನಿ ಅಂತ ಇವನ್ ಹೇಳಿದ್ದು, ನಿನ್ಗೂ ನೋಡ್ಕೊಂತೀನಿ ಕಣ ಅಂತ ಹೇಳಿ ಒಳಗಡೆ ಟೂಲ್ಸ್ಗಳು ತರ್ಸ್ಕೊಂಡು, ತನ್ವೀರ್ ಜೈಲರ್ ಅಂತಿದ್ದ, ತನ್ವೀರ್ ಜೈಲರ್. ಆ ಜೈಲರು ದುಡ್ಡು ಕೊಟ್ರೆ ಏನ್ ಬೇಕಾದ್ರು ಬಿಟ್ಬಿಡೋರು ಒಳಗಡೆ. ಆ ಟೈಮಲ್ಲಿ ಬಟನ್ ಚಾಕು ಎಲ್ಲ ಒಳಗಡೆ ಬಂದು ಅವಾಗ ಕೊರಂಗು ಕೃಷ್ಣ ಬಲರಾಮನ್ ಮರ್ಡರ್ ಮಾಡಿದ್ದ. ಹೌದು, ಕೊರಂಗು ಕೃಷ್ಣ ಮರ್ಡರ್ ಮಾಡಿದ್ದು. ಆದ್ರೆ ಕೊರಂಗು ಕೃಷ್ಣನ್ ಪಿಟ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಸೆಲ್ಲಲ್ಲಿ ಇದ್ದಿದ್ದು. ಕೊರಂಗು ಸೆಲ್ಲಲ್ಲಿ ಇರೋದ್ರಿಂದ ಅವನ್ನ ಪಿಟ್ ಮಾಡಿದ್ರೆ ಅದು ಸರಿ ಬರಲ್ಲ. ಕೊರಂಗು ಸೆಲ್ಲಲ್ಲಿ ಇತ್ಕೊಂಡು ಹುಡುಗರ್ಗೆ ಹೇಳಿದ್ದು, ಕಣ್ ಕೊಟ್ಬಿಡ್ರಿ, ಇದು ಗಂಗೆನಲ್ಲಿ ನಿಂದು, ಮಾರ್ಕೆಟ್ ನಿಂದು, ಅವ್ನು ಹೊಡೆದ್ಬಿಟ್ರೆ ಇಡೀ ಬೆಂಗಳೂರು ನಮ್ ಕೈಗೆ ಬಂದ್ಬಿಡ್ತದೆ ಅಂತ. ಆ ತರ ಹುಡುಗರು ಜೋಶ ಎಬ್ಬರಿಸ್ಬಿಟ್ಟು ಕೆಲಸ ಮಾಡಿಸಿದ್ದು. ಅವಾಗ ಇದನ್ನ ಹೊಸದಾಗಿ ಬಂದಿದ್ವಲ್ಲ, ನಾವು ಒಡನೆ ಇದ್ದು. ಇನ್ನ ಇವ್ ತಮ್ಮಯ್ಯ ಅದೆಲ್ಲ ಟಚ್ ಆಗಿರ್ಲಿಲ್ಲ, ಇನ್ನ ಟಚ್ ಇರ್ಲಿಲ್ಲ, ಇವ್ರು ಇನ್ನ ಬಂದೇ ಇರ್ಲಿಲ್ಲ ಒಳಗಡೆ. ನಾನು ಹೇಳ್ತಾ ಇರೋದು ಹಳೆ ಸ್ಟೋರಿ. ನಾನು ಒಳಗಡೆ ಹೋಗಿದ್ನಲ್ಲ ಇಂಡಿಪೆಂಡೆಂಟ್ ಆಗಿ, ಅವಾಗ ಇದೆಲ್ಲ ನಡೆದಿದ್ದ ಘಟನೆ. ಅವಾಗ ಇವರೆಲ್ಲ ಪ್ಲಾನ್ ಮಾಡಿ ವೀರೇಶ, ಕುಮಾರ, ಬ್ಲಾಕ್ ಡೈ ರಾಜ, ಜಬ್ಬರು ಇಷ್ಟು ಜನ ಸೇರ್ಕೊಂಡು ಬೀಸಲಲ್ಲಿ ಇದ್ದಿದ್ದು. ಡೈಲಿ ಹೋಗ್ಬಿಟ್ಟು 200 ರೂಪಾಯಿ 300 ರೂಪಾಯಿ ಇಸ್ಕೊಂಬರೋರು ಹೋಗ್ಬಿಟ್ಟು ಬಲರಾಮನ ಹತ್ರ. ಹಂಗೆ ಹೋಗೋರೆ. ಹೋಗಿದ ತಕ್ಷಣ ಹೊಟ್ಟೆಲೆಲ್ಲ ಬಗದ್ಬಿಟ್ರು ಮ್ಯಾಮ್. ಹೋಗಿ ಅಣ್ಣ ಅಂತ ಮಾತಾಡ್ಸ್ಕೊಂಡವ್ರೆ. ಈ ಅಪ್ಪ ಮಲ್ಕೊಂಡಿದ್ದಾನೆ. ಹಿಂಗೆ ಮಲಗಿದ್ದಾಗ ಇಬ್ರು ಕಾಲು ಇಟ್ಕೊಂಡವ್ರೆ, ಇಬ್ರು ಕೈ ಇಟ್ಕೊಂಡು ಒಬ್ಬನು ಬಗದ್ಬಿಟ್ಟು ಹೊಟ್ಟೆಲಿ ಕೈ ಹಾಕಿ ಎಲ್ಲ ಎತ್ತಿ ಆಚೆ ಹಾಕ್ಬಿಟ್ಟಿದ್ದ ಹೊಟ್ಟೆಲಿ ಇರೋದೆಲ್ಲ. ಒಂದ್ 20 ದಿವಸ ಟೈಟ್ ಆಯ್ತು ಮ್ಯಾಮ್. ಅನ್ನ ಎಂಟ್ರಿ ಇಲ್ಲ, ಟಿವಿ ಇಲ್ಲ, ಏನು ಹೊಡೆದಿ. 95 ಮಾರ್ಚ್ ಮೇ ತಿಂಗಳಲ್ಲ ಏನೋ, ಮೇ ತಿಂಗಳಲ್ಲ 5ನೇ ತಿಂಗಳಲ್ಲ 4ನೇ ತಿಂಗಳಲ್ಲ ಮರ್ಡರ್ ಆಗಿದೆ. 3ನೇ ತಾರೀಕೇನೋ, ಚೆನ್ನಾಗಿ ಜ್ಞಾಪನ ಇದೆ. ಇದು ಮರೆಯಲಾಗದ ಒಂದ್ ಘಟನೆ. ಅವಾಗ ಬಹಳ ಟೈಟ್ ಆಗ್ಬಿಡ್ತು. ಫ್ರೀಯಾಗಿದ್ದಿದ್ ಜೈಲು ಇಮಿಡಿಯೇಟ್ಲಿ. ಅವಾಗ ಭಯ ಶುರುವಾಗ್ಲಿಲ್ವಾ ನಿಮ್ಗೆ? ಏನ್ ಅನಿಸ್ತದ ಮ್ಯಾಮ್, ಮಾಮೂಲಿ ಒಂದ್ ಮರ್ಡರ್ ಆಗಿರೋದು ಮರ್ಡರ್ ಆಯ್ತು. ಅವಾಗಿಂದ ಇಲ್ಲಿ ಜೈಲಲ್ಲೇ ಟಾರ್ಚರ್ ನಮ್ದು ಸ್ಟಾರ್ಟ್ ಆಗ್ಬಿಡ್ತು. ನಮ್ಗೆ ಆ ಮರ್ಡರ್ಗಿನ ಜೈಲರ್ಗಳು, ಜೈಲಲ್ಲಿ ನಾವು ರಾಜದಂಗಿದ್ದವ್ರನ್ನೇ ಒಂಥರ ಮಾಡಾಕ್ಬಿಟ್ರು. ಯಾರು ಜೈಲರು ಸೂಪರಿಂಟ್ ಅವಾಗ ಜಯರಾಮಯ್ಯ ಅಂತಿದ್ರು. ಏನ್ ಎಲ್ಲಾರ್ಗು ಬರೀ 24 ಅವರಲ್ಲಿ 2 ಅವರ್ ಆಚೆ ಬಿಡೋ ತರ ಆಗೋಯ್ತು. ಇನ್ನು 22 ಅವರ್ ಒಳಗಡೆನೆ ಇರ್ಬೇಕು ನಾವು. ಒಳಗಡೆ ಮೈಯೆಲ್ಲ ನಮ್ಗೆ ಒಂಥರ ಅಲರ್ಜಿ ಟೈಪ್ ಆಗ್ಬಿಟ್ಟಿತ್ತು. ಒಳಗಡೆನೆ ಇದ್ರೆ ಏನಾಗುತ್ತೆ, ವಾಕಿಂಗ್ ಇಲ್ಲ, ಏನು ಇಲ್ಲ. ಮುಂಚೆ ಫ್ರೀಡಮ್ ಆಚೆ ಬಿಡೋರು. ಆಮೇಲೆ ಊಟ ಇಷ್ಟ ಹಾಕೋರು, ಇಷ್ಟಕ್ಕೆ ತಂದಿಕ್ಬಿಟ್ರು. ಎಂಟ್ರಿ ಇಲ್ಲ 20 ದಿವಸ, ಟಿವಿ ಇಲ್ಲ. ಏನ ಹಾಸ್ಪಿಟ್ಲು ಅಂತ ಕೇಳಿದ್ರೆ ಹೊಡಿಯೋರು, ಕೋರ್ಟು ಅಂತ ಹಿಂದೆ ಒಂದು ಬಾಚಣಿಗೆ ಇಟ್ಕೊಂಡಿದ್ರೆ ಹೊಡಿಯೋರು. ಹಂಗಾಗೋಗ್ಬಿಡ್ತು. ಅಷ್ಟು ಸ್ಟ್ರಿಕ್ಟ್ ಆಗ್ಬಿಡ್ತು ಜೈಲು. ಜಾಸ್ತಿ ಏನ ಗ್ಯಾಂಗ್ ಇತ್ತು ಅಂದ್ರೆ ಒಬ್ರಿಗೊಬ್ರು. ಇವಾಗ ಕಟ್ಟೆ ಇಲ್ಲಿ ಇದಾದ್ರೆ ಫ್ರೀಡಮ್ ಹಿಂಗ್ ಫ್ಲಾಟ್ ಇರೋದು, ಅಲ್ಲಿ ಒಬ್ರಿಗೊಂದು ಕಟ್ಟೆ ಇದ್ದಿದ್ದು, ಒಂದೊಂದು ಕಟ್ಟೆ ಕುತ್ಕೋಬೇಕಿತ್ತು. ಆ ಕಟ್ಟೆ ಮೇಲೆ ಒಬ್ರು ಇರ್ಬೇಕಾಗಿತ್ತು. ಇಬ್ರು ಮಾತಾಡಂಗಿಲ್ಲ, ಲಾಕ್ ಮಾಡಿ ಹೊಡಿಯೋರು. ಅವಾಗ ಆ ರೀತಿ ಸ್ಟ್ರಿಕ್ಟ್ ಆದಾಗ ಎಷ್ಟೋ ಜನ ರೌಡಿಸಮ್ ಬಿಟ್ಬಿಟ್ರು. ಆ ಜೈಲಲ್ಲಿ ಮರ್ಡರ್ ಆಗಿದ್ದೆ ಎಷ್ಟೋ ಜನ ಬಿಟ್ಬಿಟ್ರು. ನೆಕ್ಸ್ಟ್ ಡಿ ಕೃಷ್ಣಪ್ಪ ಅಂತ ಒಬ್ಬ ಜಡ್ಜ್ ಬಂದ್ರು. ರೌಡಿಗಳಿಗೆ ಸಜಾ ಕೊಡಕ್ ಶುರು ಮಾಡಿದ್ರು. ಅವಾಗ ಎಷ್ಟೋ ಜನ ರೌಡಿಸಮ್ ಬಿಟ್ಬಿಟ್ರು, ಸಾಕಪ್ಪ ಅಂದ್ಬಿಟ್ಟು. ಅವಾಗ ಬೆಳೀತಾ ಇದ್ದಿದ್ ಟೈಮ್ ನಮ್ದು. ಅದನ್ನೆಲ್ಲ ತಲೆನೇ ಕೆಲ್ಸ್ಕೊಂಡಿಲ್ಲ ಮುಂದಾದ. ನೆಕ್ಸ್ಟ್ ರಿಲೀಸ್ ಆಗಿ ಆಚೆ ಬಂದ್ಮೇಲೆ ಗಾಯತ್ರಿ ನಗರ ಕೇಸ್ ಆಯ್ತಲ್ಲ, ಅವಾಗ ಇವರು ತಮ್ಮಯ್ಯ ಮಚ್ಚ ಎಲ್ಲ ಫ್ರೆಂಡ್ ಆಗಿದ್ದ. ಅವಾಗ ನಿಮಗೆ ಪರಿಚಯ ಆಗಿದ್ದು.